ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಕ್ ಕ್ಷೇತ್ರೀಯ. ಇವರದ ಇನ್ನೊಂದು ಹೊಸ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ದಿನ ಒಂದು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ. ಅದು ಯಾವುದು ಅಂತ ಹೇಳಿದ್ರೆ, ಇವರ ಏನು ಗೊತ್ತಾ, ನಾನು ಒಂದು ಸಾಂಬಾರ್ನ ಹೇಳ್ಕೊಡ್ತಾ ಇದ್ದೀನಿ. ಅದು ಎಂಥದ್ದು ಅಂತ ಹೇಳಿದ್ರೆ, ಅದರಲ್ಲಿ ತೊಗರಿ ಬೇಳೆನ ಯೂಸ್ ಮಾಡಿದ್ರೆ ಒಂದು ಬ್ಯೂಟಿಫುಲ್ ಆಗಿ ಮತ್ತೆ ತಕ್ಷಣಕ್ಕಾಗ್ತಕ್ಕಂಥ ಒಂದು ಸಾಂಬಾರ್. ಸೊ ಹಾಗಾದ್ರೆ ಈ ಒಂದು ಬ್ಯೂಟಿಫುಲ್ ಸಾಂಬಾರನ್ನ ಯಾವ ರೀತಿ ಮಾಡಬೇಕು ಅಂತ ನೋಡುವ, ನಡೀರಿ. ನೋಡಿ, ಸಾಂಬಾರು ಮಾಡೋದಕ್ಕೆ ಮೊದಲನೇದಾಗಿ ನಾನು ಇಲ್ಲಿ ಒಂದು ತಪ್ಪಲೆನ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೀನಿ. ತಪ್ಪಲೆ ಚಂದ ಬಿಸಿ ಆಗಿದೆ. ಸೊ ಇದು ನೀವು ನೋಡ್ತಿರ್ಬಹುದು, ಇದರಲ್ಲಿ ನಾನು ಒಂದು 3 ಟೊಮೆಟೊ ಈ ರೀತಿ ಉದ್ದುದ ಹಚ್ಚಿದ್ದೀನಿ. ಇದು ಮತ್ತೆ ಒಂದು 2 ಮೀಡಿಯಂ ಸೈಜಿನ ಈರುಳ್ಳಿ, ಇದನ್ನು ಸಹ ಈ ತರ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಇವೆರಡನ್ನು ಸಹ ಇಲ್ಲಿ ಹಾಕ್ತೀನಿ. ಇದರೊಟ್ಟಿಗೆ ಒಂದು 5-6 ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನದ ಪುಡಿ, ಮತ್ತೆ ಒಂದು ಸ್ವಲ್ಪ ನೀರು. ನೋಡಿ, ಈಗ ಇದನ್ನ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇದು ಚೆನ್ನಾಗಿ ಬೇಯೋದಕ್ಕೆ ಬಿಡುವ. ಇದು ಬೇಯೋದಕ್ಕೆ ಅರೌಂಡ್ ಒಂದು 4ರಿಂದ 5 ನಿಮಿಷ ಬೇಕಾಗುತ್ತೆ. ನೋಡಿ, ಈಗ ಸುಮಾರು ಒಂದು 2ರಿಂದ 3 ನಿಮಿಷದ ಕಾಲ ಚೆನ್ನಾಗಿ ಹೈ ಫ್ಲೇಮ್ ಅಲ್ಲಿ ಬೇಯ್ತಾ ಇದೆ. ಸೊ ಇದು ಒಂದು 50% ವರೆಗೂ ಬೆಂದಿರುತ್ತೆ. ನೋಡಿ, ಇದೆಲ್ಲ ಚೆನ್ನಾಗಿ ಬೆಂದಿದೆ. ನೋಡಿ, ಇವಾಗ ಇದರಲ್ಲಿ ಒಂದು ಇಂಪಾರ್ಟೆಂಟ್ ಸ್ಟೆಪ್ ಏನಪ್ಪಾ ಅಂತ ಹೇಳಿದ್ರೆ, ಇದರಲ್ಲಿ ಅರ್ಧಂಬರ್ಧ ಬೆಂದಿರ್ತಕ್ಕಂಥ ಈ ಟೊಮೆಟೊ ಮತ್ತು ಈರುಳ್ಳಿಯಲ್ಲಿ ಒಂದು ಅರ್ಧದಷ್ಟನ್ನ ನಾನು ಇದ್ರೆ ಹೊರಗಡೆ ತಗೊಂಡ್ಬಿಡ್ತೀನಿ. ಸೊ ಈ ಹೊರಗಡೆ ತೆಗೆದಿರ್ತಕ್ಕಂಥ ಟೊಮೆಟೊ ಮತ್ತು ಈರುಳ್ಳಿ ಏನ್ ಮಾಡೋಣ, ಕಂಪ್ಲೀಟ್ ಆಗಿ ಇದನ್ನ ಒಂದು ಫೈನ್ ಪೇಸ್ಟ್ ಆಗಿ ಮಾಡ್ಕೊಂಡ್ ಬರೋಣ. ನೆನಪಿರ್ಲಿ, ಸ್ವಲ್ಪ ತಣ್ಣಗಾದ ನಂತರ ಮಾತ್ರ ಇದನ್ನ ಗ್ರೈಂಡ್ ಮಾಡಿ, ಇಲ್ಲಾಂದ್ರೆ ಎಲ್ಲ ಸಿಡಿದು ಬಿಡುತ್ತೆ. ಅಲ್ಲಿವರೆಗೂ ಇದ್ರಲ್ಲಿ ಏನಾಗ್ತಿದೆ ನೋಡಿ, ನೀರೆಲ್ಲ ಚಂದ ಬೇಯ್ತಿದೆ ಅಲ್ಲ, ಇದ್ರಲ್ಲಿ ಏನು ಮಾಡುವ, ಇದರಲ್ಲಿ ಇನ್ ಸ್ವಲ್ಪ ಹುಳಿ ಬೇಕಾಗುತ್ತೆ. ಸೊ ಹಾಗಾಗಿ ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದ ಒಂದ್ ಸ್ವಲ್ಪ ಹುಣಸೆ ಹಣ್ಣನ್ನ ನಾನು ಈ ರೀತಿ ರಸ ತೆಗೆದುಕೊಂಡಿದ್ದೀನಿ. ಈ ಕೊಚ್ಚನ್ನ ನಾವು ಈ ರೀತಿ ಹಾಕ್ತೀವಿ. ನೋಡಿ, ಈಗ ಹುಣಸೆ ಹಣ್ಣು ಹಾಕಿದೆ. ಈಗ ಇದರಲ್ಲಿ ನಾವು ಮನೆಯಲ್ಲೇ ಮಾಡಿರ್ತಕ್ಕಂಥ ಒಂದು ಸಾಂಬಾರ್ ಪೌಡರ್ನ ಹಾಕೋ ಸಮಯ. ಈ ಸಾಂಬಾರ್ ಪುಡಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಸಹ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಅದ್ರ ಲಿಂಕ್ ನಾನು ಇಲ್ಲಿ ಐ ಕಾರ್ಡ್ ಅಲ್ಲಿ ಅಥವಾ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಅದನ್ನ ಚೆಕ್ ಮಾಡ್ಬೋದು. ಸೊ ಈಗ ಇದನ್ನ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡುವ. ಯಾವುದೇ ಸಾಂಬಾರ್ ಮಾಡ್ಲಿ, ಏನೇ ಮಾಡ್ಲಿ, ಅದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸ್ವಲ್ಪ ಬೆಲ್ಲ. ಸೊ ಹಾಗಾಗಿ ಒಂದು ಅರ್ಧ ಬೆಲ್ಲ ನಾನು ಈ ರೀತಿ ಪುಡಿ ಮಾಡಿದ್ದೀನಿ. ಈ ಬೆಲ್ಲನ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಹಾಕಿ. ಜಾಸ್ತಿ ಸಿಹಿ ಬೇಡ ಅಂದವರು ಇದನ್ನ ಸ್ಕಿಪ್ ಸಹ ಮಾಡ್ಬೋದು. ಬಟ್ ಸಾಂಬಾರಲ್ಲಿ ಒಂದು ಸ್ವಲ್ಪ ಬೆಲ್ಲ ಇದ್ರೆ ಅದಕ್ಕೆ ರುಚಿ. ಸೊ ಈಗ ಈ ಸಾಂಬಾರ್ ಪುಡಿ ಹಸಿ ವಾಸನೆ ಹೋಗೋವರೆಗೂ ಇದನ್ನ ಕುಕ್ ಮಾಡಬೇಕು. ಸೊ ಹಾಗೆ ಲಿಡ್ನ ಕ್ಲೋಸ್ ಮಾಡಿ ಮತ್ತೆ 2 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಬೇಯೋದಕ್ಕೆ ಬಿಡುವ. ನೋಡಿ, ಈಗ ಒಂದು 2 ನಿಮಿಷ ಆಗಿದೆ. ಸೊ ಈಗ ಲಿಡ್ನ ಸಹ ಓಪನ್ ಮಾಡ್ತೀನಿ. ನೋಡಿ, ಇದು ಪರ್ಫೆಕ್ಟ್ ಆಗಿ ಕುದಿತಾ ಇದೆ. ಇದು ಸಹ ಎಲ್ಲ ಚಂದಾಗಿ ಬೆಂದಿದೆ. ಸೊ ನಾವು ಆಗ್ಲೇ ಏನು ಇದು ಟೊಮೆಟೊ ಮತ್ತೆ ಈರುಳ್ಳಿ ಬೇಯಿಸಿರ್ತಕ್ಕಂಥದ್ದನ್ನ ಪೇಸ್ಟ್ ಮಾಡ್ಕೊಂಡಿದ್ದಲ್ಲ, ಅದನ್ನ ಇದ್ರಲ್ಲಿ ಹಾಕೊಳ್ತೇನೆ. ಈಗ ನೋಡಿ, ಇದನ್ನ ಚಂದ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನಾವು ಏನು ಈ ಒಂದು ಈರುಳ್ಳಿ ಮತ್ತೆ ಟೊಮೆಟೊ ಬೇಯಿಸಿರ್ತಕ್ಕಂಥದ್ದನ್ನ ಪೇಸ್ಟ್ ಮಾಡ್ಕೊಂಡಿಲ್ಲ, ಅದರಲ್ಲೇ ಒಂದ್ ಸ್ವಲ್ಪ ಥಿಕ್ನೆಸ್ ಅಂತಕ್ಕಂಥದ್ದು ಬಂದ್ಬಿಡ್ತು. ಈ ಸಾಂಬಾರ್ ಏನಿದೆ, ಇದು ಸ್ವಲ್ಪ ಗಟ್ಟಿ ಆಗ್ಬೇಕನ್ನೋ ಒಂದು ಅವಶ್ಯಕತೆ ಇದೆ. ಸೊ ಹಾಗಾಗಿ ಅದಕ್ಕೆ ಏನ್ ಮಾಡ್ತೀನಿ ಅಂದ್ರೆ, ನೀವಿಲ್ಲಿ ನೋಡ್ಬೋದು, ನಾನಿಲ್ಲಿ 1 ಟೀ ಸ್ಪೂನ್ ಅಷ್ಟು ಹುರುಗಡ್ಲೆ ಪುಡಿನ ತಗೊಂಡಿದ್ದೀನಿ. ಎಸ್, ಇದು ಹುರುಗಡ್ಲೆ ಪುಡಿ. ಸೊ ಇದರಲ್ಲಿ ಒಂದು ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಗಂಟಿಲ್ದಂಗೆ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಏನ್ ಮಾಡುತ್ತೆ, ನಾವೇನ್ ತೊಗರಿ ಬೇಳೆ ಏನ್ ಯೂಸ್ ಮಾಡ್ತೀವಲ್ಲ, ಅಂದ್ರೆ ಥಿಕ್ನಿಂಗ್ ತರ ಇದನ್ನ ಈ ಒಂದು ಸಾರಲ್ಲಿ ಇದು ಥಿಕ್ನಿಂಗ್ ಏಜೆಂಟ್ ತರ ನಾವು ಯೂಸ್ ಮಾಡ್ತೀವಿ. ಸೊ ಇವಾಗ ಏನಾಗಿದೆ, ಇದು ಸ್ವಲ್ಪ ಹಾಕೊಳ್ಳಿ, ಅಟ್ ಎ ಟೈಮ್ ಎಲ್ಲ ಹಾಕಬೇಡಿ. ನಿಮಗೆ ಇನ್ ಸ್ವಲ್ಪ ಬೇಕು ಅಂದ್ರೆ ಇನ್ನೊಂದ್ಸತಿ ಹಾಕಿ. ಸೊ ಇದು ಹಾಕೋದ್ರಿಂದ ಏನಾಗುತ್ತೆ, ಸಾರು ನೋಡಿ, ಆಗ್ಲೇ ಸಾಂಬಾರು ಹೋಟೆಲ್ ಅಲ್ಲಿ ಗಟ್ಟಿ ಬರುತ್ತಲ್ಲ, ಆ ತರ ಬರಕ್ ಶುರು ಅಂತ. ಹೋಟೆಲ್ ಅಲ್ಲಿ ಏನ್ ಮಾಡ್ತಾರೆ, ಇದ್ರ ಬದಲಾಗಿ ಏನ್ ಮಾಡ್ತಾರೆ, ಕೆಲವರು ಕಡಲೆ ಹಿಟ್ಟನ್ನು ಸಹ ಹಾಕ್ತಾರೆ.
ಇಲ್ಲ ಅಂತ ಹೇಳಿದ್ರೆ ಅಕ್ಕಿ ಇರುತ್ತಲ್ಲ, ಅಕ್ಕಿ ಹಿಟ್ಟಿನ ಪುಡಿ ಸಹ ಇದು ಕೆಲವರು ಯೂಸ್ ಮಾಡ್ತಾರೆ. ಸೊ ಅದು ಸಹ ಚಂದ ಇರುತ್ತೆ. ಸೊ ನೋಡಿ, ಈಗ ನಮಗೆ ರಿಕ್ವೈರ್ಡ್ ಕನ್ಸಿಸ್ಟೆನ್ಸಿ ಬಂದಿದೆ ಅಂತ ಅನ್ಸಿದ್ರೆ ಇದಕ್ಕಿಂತ ಸ್ವಲ್ಪ ತಾಗುತ್ತೆ. ಸೊ ಇದನ್ನ ಪೂರ್ತಿ ನಾನು ಹಾಕ್ಬಿಡ್ತೇನೆ. ನೋಡಿ, ನೀವು ನೋಡ್ತಿರ್ಬೋದು ಒಂದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಸಾಂಬಾರ್ ಬಂತು ತಾನೆ. ಈಗ ಈ ಒಂದು ಸಾಂಬಾರ್ನ 1 ನಿಮಿಷದ ಕಾಲ ಚೆನ್ನಾಗಿ ಬೇಯೋದಕ್ಕೆ ಬಿಡುವ ಹೈ ಫ್ಲೇಮಲ್ಲಿ. ಅದಾದ್ಮೇಲೆ ಒಂದು ರೆಗ್ಯುಲರ್ ಈಸಿ ಒಗ್ಗರಣೆ ಕೊಟ್ರೆ ಮುಗೀತು ಸಾರು. ನೋಡಿ, ಈಗ ಈ ಸಾಂಬಾರ್ ಅಂತಕ್ಕಂಥದ್ದು ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ, ಒಂದು ಒಳ್ಳೆ ಕನ್ಸಿಸ್ಟೆನ್ಸಿ ಸಹ ಬಂದಿದೆ. ನೀವು ನೋಡ್ತಿರ್ಬೋದು ಎಷ್ಟು ಗಟ್ಟಿಯಾಗಿದೆ ಅಂದ್ಬಿಟ್ಟು. ಸೊ ಈಗ ಇದನ್ನ ಪಕ್ಕಕ್ಕೆ ಇಟ್ಬಿಟ್ಟು ಇದಕ್ಕೆ ಒಂದು ಬೇಸಿಕ್ ಒಗ್ಗರಣೆನ ಹಾಕೋದು. ನೋಡಿ, ಈಗ ಒಗ್ಗರಣೆ ಹಾಕೋದಕ್ಕೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಇದರಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೋತೇನೆ. ನೋಡಿ, ಈಗ ತುಪ್ಪ ಚಂದ ಕಾದಿದೆ. ಇದರಲ್ಲಿ ಒಂದು ಸ್ವಲ್ಪ ಒಂದು 1/4 ಟೀ ಸ್ಪೂನ್ ಅಷ್ಟು ಈ ಒಂದು ಸಾಸಿವೆ ಚೆನ್ನಾಗಿ ಚಿಟಪಟ ಅಂತ ಅನ್ಬೇಕು. ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ನಾವು ಫ್ರೈ ಮಾಡಲೇಬೇಕು. ನೋಡಿ, ಇದೆಲ್ಲ ಚಟಪಟ ಅಂತಿದೆ. ಈಗ ಇದರಲ್ಲಿ ಕ್ರಶ್ ಮಾಡಿರ್ತಕ್ಕಂಥ ಗಾರ್ಲಿಕ್ ಅಥವಾ ಬೆಳ್ಳುಳ್ಳಿ, 1-2 ಹೆಸರು ಕರಿಬೇವಿನ ಸೊಪ್ಪು, ಮತ್ತೆ ಕೊನೆಯಲ್ಲಿ 1-2 ಚೀಟಿಗೆ ಹಿಂಗು. ಇಷ್ಟ ಈ ಸಿಂಪಲ್ ಒಗ್ಗರಣೆ ರೆಡಿ ಆಗಿದೆ. ನೋಡಿ, ಈಗ ಈ ಒಗ್ಗರಣೆ ಎಲ್ಲ ಈ ಸಾರಲ್ಲಿ ಹಾಕೊಳ್ತೇನೆ. ನೋಡಿ, ಈಗ ನೀವು ನೋಡಬಹುದು ತೊಗರಿ ಬೇಳೆಯ ಪ್ರಮೇಯ ಇಲ್ದಿರನೆ ಮನೆಯಲ್ಲಿ ಎಷ್ಟು ಅದ್ಭುತವಾದ ಒಂದು ಸಾಂಬಾರನ್ನ ಮಾಡೋದು ಅಂದ್ಬಿಟ್ಟು. ನೀವು ನೋಡ್ತಿರ್ಬೋದು ಈ ಸಾರು ಎಷ್ಟು ಗಟ್ಟಿದೆ ಅಂದ್ಬಿಟ್ಟು. ಚಪಾತಿ, ಮುದ್ದೆ, ಅನ್ನದ ಜೊತೆ ಕ್ಲಾಸಿಕ್ ಆಗಿ ಇದು ಕಾಂಬಿನೇಷನ್ ಇರುತ್ತೆ. ಸೊ ಈಗ ಗೊತ್ತಾಯ್ತಲ್ಲ ಇದು ಎಷ್ಟು ಈಸಿಯಾಗಿ ಮಾಡ್ತಕ್ಕಂಥದ್ದು ಅನ್ನೋದು. ಟೇಸ್ಟ್ ಮಾತ್ರ ನಾನು ಗ್ಯಾರಂಟಿ ಕೊಡ್ತೀನಿ, ಇನ್ನೊಂದು ಲೆವೆಲ್ಲೇ, ಅಷ್ಟೇ ಅದ್ಭುತವಾಗಿರುತ್ತೆ. ಹಾಗಾದ್ರೆ ನಂಗೆ ಅನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಪಕ್ಕದಲ್ಲೇ ಒಂದು ಬೆಲ್ ಐಕನ್ ಇರುತ್ತೆ, ಬೆಲ್ ಐಕನ್ ಟಚ್ ಮಾಡಿಬಿಟ್ಟು ನೋಟಿಫಿಕೇಶನ್ಸ್ನ ಆಲ್ ಮಾಡಿ ಆಗ್ತಾನೆ ನಮ್ಮೆಲ್ಲ ಅಪ್ಡೇಟ್ಸು ಸಿಗ್ತಾರೆ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ ಇದೆ, ಅದನ್ನು ಸಹ ಲೈಕ್ ಮಾಡಿಬಿಡಿ. ಕೆಲಸ ಅದು ಆಗ್ಬಿಡುತ್ತೆ. ಇದೆಲ್ಲ ಫ್ರೀನಪ್ಪ. ಮತ್ತೆ ಹಾಗಾದ್ರೆ ಇನ್ನೊಂದು ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ನಾನು ದೀಪಕ್ ಕ್ಷೇತ್ರೀಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.